ಶ್ರೋತೃಗಳಿಗೆ ನಮಸ್ಕಾರ. ನಾನು ರಾಮಾನುಜದಾಸ. ಇಂದಿನಿಂದ ಯುದ್ಧಕಾಂಡವನ್ನು ಅನುಭವಿಸೋಣ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯದ್ವಿರದವಕ್ತ್ರಾದ್ಯಾಃ ಪಾರಿಷದ್ಯಾ ಪರಶ್ರತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹಿಂದೆ ನಾವು ಹನುಮಂತ ಲಂಕೆಯನ್ನು ವಾಪಸ್ ಹಾರಿಕೊಂಡು ಬರ್ತಾನೆ. ಲಂಕೆಯಿಂದ ವಾಪಸ್ಸು ಜಾಂಬುವಂತ ಅವರೆಲ್ಲ ಇದ್ದ ಕಡೆಗೆ ಸಮುದ್ರದ ದಕ್ಷಿಣ ತೀರಕ್ಕೆ ಹಾರಿಕೊಂಡು ಬರ್ತಾನೆ. ಅಲ್ಲಿಂದ ಮಧುವನವನ್ನು ನಾಶ ಮಾಡಿ ಅಲ್ಲಿಂದ ರಾಮನಿದ್ದೆಡೆಗೆ ಬಂದು ರಾಮನಲ್ಲಿ ಎಲ್ಲ ವೃತ್ತಾಂತವನ್ನು ತಾನು ಸೀತೆಯನ್ನು ಕಂಡೆ ನಾನು ಅಂತ ಹೇಳ್ತಾನೆ ಅಂತ ಹೇಳಿ ಅವನು ಆ ಪದ ಬಳಕೆಯನ್ನು ಕೂಡ ವ್ಯಾಖ್ಯಾನಕಾರರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಅಲ್ಲಿಂದ ಬಂದಾಗ ಸೀತೆಯನ್ನು ಕಂಡೆ ಅಂತ ಹೇಳೋದಿಲ್ವಂತೆ, ಅವನು ಕಂಡೆ ಸೀತೆಯನ್ನು ಅಂತ. ಸಾಮಾನ್ಯವಾಗಿ ನಾವು ಮಾತನಾಡಬೇಕಾದ್ರೆ ಏನಾಗುತ್ತೆ, ಮೊದಲು ಬಳಸತಕ್ಕಂತಹ ಪದ ಇದೆಯಲ್ಲ ಅದು ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತಂತೆ. ಇವಾಗ ಸೀತೆ ಅಂತ ಹೇಳಿದರೆ ಸ್ಟಾರ್ಟಿಂಗ್ನಲ್ಲಿ ಇವನು ನೋಡಿದನಾ ನೋಡಲಿಲ್ವಾ ಅಂತಕ್ಕಂತಹ ಎರಡು ದ್ವಂದ್ವಾರ್ಥಗಳು ಯಾವ ಅರ್ಥ ಬೇಕಾದರೂ ಮನಸ್ಸಿನಲ್ಲಿ ಓಡಾಡಬಹುದು. ಕನಿಷ್ಠ ಆ ಯೋಚನೆ ಕೂಡ ಅವ್ರ ಮನಸ್ಸಿನಲ್ಲಿ ಬರಬಾರ್ದು ಅಂತ ಹೇಳಿ ಅದಕ್ಕೆ ಇವನನ್ನು ಚತುರ್ವೇದ ಪಂಡಿತ ಅಂತ ಹೇಳೋದು. ಆಡುವ ಮಾತನ್ನು ಕೂಡ ಎಷ್ಟು ಸೂಕ್ಷ್ಮವಾಗಿ ಬಳಸ್ತಾನೆ ಅಂದರೆ ಅದರಿಂದ ಮನಸ್ಸಿನಲ್ಲಿ ಒಂದು ಚೂರು ಪರಿಣಾಮ ಬರಬಾರ್ದು ಅಂತ ಹೇಳಿ ತಾನು ಕಂಡೆ ಸೀತೆಯನ್ನು ಅಂತ. ಕಂಡೆ ಅನ್ನತಕ್ಕಂಥದ್ದನ್ನು ಫಸ್ಟ್ ಹೇಳ್ತಾನೆ, ಅಂದರೆ ಮುಗಿದು ಹೋಯಿತು, ಇನ್ನು ಪ್ರಶ್ನೆನೇ ಬರೋದಿಲ್ಲ ಅವ್ರ ಮನಸ್ಸಿನಲ್ಲಿ. ಹಾಗಾಗಿ ಕಂಡೆ ಸೀತೆಯನ್ನು ಅಂತ ಹೇಳ್ತಾನೆ. ರಾಮ ಹರ್ಷಪುಲ್ಲಿತನಾಗ್ತಾನೆ, ಅವನನ್ನು ಎಲ್ಲ ವೃತ್ತಾಂತವನ್ನು ಕೇಳ್ತಾನೆ. ಅವನು ಲಂಕೆಗೆ ಹೋಗುವುದು ಕಷ್ಟ, ಎಂತೆಂಥ ಕಷ್ಟವಿತ್ತು, ದಾರಿಯಲ್ಲಿ ಯಾರ್ಯಾರನ್ನು ಸಂಹಾರ ಮಾಡಬೇಕಾಯಿತು, ಯಾವ ರೀತಿ ಹೋದೆ, ಒಳಗೆ ಏನಿದೆ, ಲಂಕೆಯ ದೃಶ್ಯ ಯಾವ ರೀತಿ, ಎಷ್ಟು ಜನ ರಾಕ್ಷಸರು ಕಾಯ್ತಾ ಇದ್ದಾರೆ, ಸೀತೆಯ ಮನಸ್ಥಿತಿ ಏನು, ಸೀತೆ ಕಡೆಗೆ ಏನು ಸಂದೇಶವನ್ನು ಕೊಟ್ಟಂತಹ ಚೂಡಾಮಣಿಯನ್ನು ಕೊಟ್ಟು ಇನ್ನು 1 ತಿಂಗಳು ಮಾತ್ರ ನಾನು ಬದುಕಿರ್ತೇನೆ, ಅದರ ಮೇಲೆ ಬದುಕಿರೋದಿಲ್ಲ ಅನ್ನೋ ಸಂದೇಶವನ್ನು ಕೂಡ ಹೇಳ್ತಾನೆ. ರಾಮನಿಗೆ ಬಹಳ ಸಂತೋಷವಾಗುತ್ತೆ, ಸೀತೆಯನ್ನೇ ಕಂಡಷ್ಟು ಸಂತೋಷವಾಗುತ್ತಂತೆ. ಆವಾಗ ಅವನು ಹೇಳ್ತಾನಂತೆ, ಇವನು ಸಾಮಾನ್ಯವಾದ ಮನುಷ್ಯನಲ್ಲ. ಈ ಹನುಮಂತನನ್ನು ಹೊಗಳ್ತಾನಂತೆ. ಇವನು ಮಾಡಿರತಕ್ಕಂತಹ ಕೆಲಸ ಎಂಥದ್ದು ಅಂದರೆ, ವಾಯುವಿಗೆ ಮತ್ತು ಗರುಡನಿಗೆ ಬಿಟ್ಟರೆ ಇನ್ನು ಯಾರಿಗೂ ಮಾಡೋಕ್ಕಾಗದೇ ಇರತಕ್ಕಂತಹ ಕೆಲಸ. ಈ ಸಮುದ್ರವನ್ನು ದಾಟಿ ಅಲ್ಲಿಗೆ ಹೋಗಿ ಆ ಅಭೇದ್ಯವಾದಂತಹ ಲಂಕೆಯನ್ನು ಅವನು ಭೇದಿಸಿ ತಾನು ಲಂಕಿಣಿಯನ್ನು ಸಂಹಾರ ಮಾಡಿ ಒಳಗೆ ಹೋದ್ನಲ್ಲ, ಅದು ಯಕ್ಷ ಗಂಧರ್ವ ಕಿನ್ನರರಿಗೂ ಮತ್ತು ದೇವತೆಗಳಿಗೂ ಕೂಡ ಅಸಾಧ್ಯವಾದಂತಹ ಕೆಲಸ. ಇಂತಹ ಕೆಲಸವನ್ನು ಅವನು ಮಾಡಿಕೊಂಡು ಬಂದಿದ್ದಾನೆ ಅಂದರೆ ನಿಜವಾಗಿಯೂ ಅವನು ಬಹಳ ಪರಾಕ್ರಮಿಯೇ ಅಂತ ಹೇಳಿ ರಾಮನು ಹನುಮಂತನನ್ನು ಹೊಗಳ್ತಾನೆ. ನಾವು ಗಮನಿಸಬೇಕಾದ್ದು ಏನಂದರೆ, ಈ ಯುದ್ಧಕಾಂಡ ಇದೆಯಲ್ಲ, ಇಲ್ಲಿಂದ ಮುಂದಕ್ಕೆ ನಮಗೆ ಯುದ್ಧಕಾಂಡ ಶುರು. ಎಲ್ಲಿಗೆ? ರಾಮನ ಹತ್ರ ಬಂದು ಹೇಳಿದ ಮೇಲೆ ಅಲ್ಲಿಂದ ಮುಂದಕ್ಕೆ ಯುದ್ಧಕಾಂಡ ಶುರು. ಯುದ್ಧಕಾಂಡ ಅಂದರೆ ಸಾಮಾನ್ಯವಾಗಿ ನಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥದ್ದು ಏನು? ರಾಮನಿಗೂ ರಾವಣನಿಗೂ ಆಗ್ತಕ್ಕಂಥ ಯುದ್ಧ, ಕಪಿಗಳು ರಾಕ್ಷಸರು ಆಡ್ತಕ್ಕಂಥ ಯುದ್ಧ. ಇವರಲ್ಲಿ ಯಾವ ಆಯುಧಗಳನ್ನು ಬಳಸಿದರು, ಕಲ್ಲನ್ನು ಬಳಸಿದ್ರಾ, ಮರಗಳನ್ನು ಬಳಸಿದ್ರಾ, ಆಯುಧಗಳನ್ನು ಬಳಸಿದ್ರಾ, ಯಾರು ಹೆಚ್ಚು ಹೋರಾಡಿದರು, ಇದು ನಮಗೆ ರಾಮ ಭೂಮಿಯ ಮೇಲೆ ಬಂದು ಕೇವಲ ಒಂದು ರಾಮನಾಮಾಂಕಿತವಾದಂತಹ ಉಂಗುರ ಹನುಮಂತನಲ್ಲಿ ಅಷ್ಟು ಕೆಲಸವನ್ನು ಮಾಡಿಸಿದೆ ಅಂತ ಅಂದರೆ, ರಾಮ ಹೋದರೆ ರಾಮನಿಗೆ ಜಯ ಗ್ಯಾರಂಟಿ. ಯಾಕೆಂದರೆ ಜೀವಾತ್ಮ ಪರಮಾತ್ಮನನ್ನು ಸೇರುವಂತಹ ರಾಮಾಯಣ ಇದು. ಇದರಲ್ಲಿ ರಾಮಾಯಣದ ರಹಸ್ಯದಲ್ಲಿಯೇ ಹೇಳಿದೆ ಜೀವಾತ್ಮ ಪರಮಾತ್ಮನನ್ನು ಸೇರಿಸ್ತಕ್ಕಂತಹದ್ದು ಅಂತ ಹೇಳಿ. ಜೀವಾತ್ಮನಾದ ಸೀತೆಯನ್ನು ಪರಮಾತ್ಮನಾದಂತಹ ರಾಮನಿಗೆ ಸೇರಿಸಬೇಕಾದರೆ ಆಚಾರ್ಯನಾಗಿ ಹನುಮಂತ ಬಂದಿದ್ದಾನೆ, ಅವನ ಕೆಲಸವನ್ನು ಮಾಡಿದ್ದಾನೆ ಅಂದರೆ ಇದು ಖಂಡಿತವಾಗಿಯೂ ರಾವಣನ ವಧೆ ಆಗಲೇಬೇಕು, ಸೀತೆಯನ್ನು ಕರೆತರಲೇಬೇಕು. ಇದು ಎಲ್ಲರೂ ಒಂದು ಮಕ್ಕಳನ್ನು ಕೇಳಿದರೂ ಕೂಡ ಹೇಳ್ತಾರೆ. ಹಾಗಾದರೆ ಯುದ್ಧಕಾಂಡದಲ್ಲಿ ನಾವು ಗಮನಿಸಬೇಕಾದ್ದು ಏನು, ಇದರ ವಿಶೇಷತೆ ಏನು ಅನ್ನತಕ್ಕಂಥದ್ದು ಒಂದು ಪ್ರಶ್ನೆ ಆಗ್ತದೆ. ಇದು ನಾವು ಮೊದಲೇ ಹೇಳಿದ್ವಿ, ಗಾಯತ್ರಿ ಪ್ರತಿಪಾದ್ಯವಾದಂತಹ ಕಾವ್ಯ ರಾಮಾಯಣ ಕಾವ್ಯ.
ತತ್ಸವಿತುವರೇಣ್ಯಂ ಭರ್ಗೋ ದೇವಸ್ಯ. ಈ ಯುದ್ಧಕಾಂಡ ಧೀಮಹಿ ಅನ್ನತಕ್ಕಂತಹ ಪದವನ್ನು ಪ್ರತಿಪಾದಿಸುತ್ತೆ. ಧೀಮಹಿ ಅಂದರೆ ಧ್ಯಾನ ಮಾಡುತ್ತೇವೆ ಅಂತ ಅರ್ಥ. ಧೀಮಹಿ ಅಂದರೆ ಧ್ಯಾನ ಮಾಡುತ್ತೇವೆ ಅಂತ ಅರ್ಥ. ಧೀ ಅಂದರೆ ಬುದ್ಧಿ. ಈ ಬುದ್ಧಿ ವಿಶೇಷತೆ ಎರಡು ರೂಪಗಳು, ಒಂದು ಭಕ್ತಿ, ಇನ್ನೊಂದು ಶರಣಾಗತಿ. ಜ್ಞಾನವಿರತಕ್ಕಂತಹ ಬುದ್ಧಿಗೆ ಭಕ್ತಿ ಅಂತ ಕೇಳ್ತೀವಿ. ಕರ್ಮರೂಪದಲ್ಲಿ ಇರಬೇಕು ಅದು, ಆ ಭಕ್ತಿ, ಅದನ್ನು ಶರಣಾಗತಿ ಅಂತ ಹೇಳ್ತೀವಿ. ಜ್ಞಾನ ರೂಪದಲ್ಲಿ ಇರತಕ್ಕಂತಹ ಭಕ್ತಿ, ಎಲ್ಲ ಜ್ಞಾನವೂ ಕೂಡ ಭಕ್ತಿ ಆಗೋದಕ್ಕೆ ಸಾಧ್ಯವಿಲ್ಲ. ನಾಟ್ ಆಲ್ ನಾಲೆಡ್ಜ್ ಈಸ್ ಭಕ್ತಿ, ಬಟ್ ಭಕ್ತಿ ಈಸ್ ಡೆಫಿನೆಟ್ಲಿ ಸಮ್ ಫಾರ್ಮ್ ಆಫ್ ನಾಲೆಡ್ಜ್. ಆದರೆ ಭಕ್ತಿ ಅನ್ನತಕ್ಕಂಥದ್ದು ಮಾತ್ರ ಗ್ಯಾರಂಟಿ, ಜ್ಞಾನವಿರತಕ್ಕಂತಹ ಭಕ್ತಿ ಮಾತ್ರ ಡೆಫಿನೆಟ್ ಆಗಿ ಇಟ್ ಇಸ್ ಎ ಫಾರ್ಮ್ ಆಫ್ ನಾಲೆಡ್ಜ್, ಅದು ಜ್ಞಾನವೇ ಹೌದು. ಹಾಗಾಗಿ ಮತ್ತು ಈ ಶರಣಾಗತಿ ಅಂದರೆ ಏನು? ಶರಣಾಗತಿ ಅಂತಂದರೆ ಕರ್ಮರೂಪವಾದಂತಹ ಜ್ಞಾನ ತಿಳುವಳಿಕೆ ಇತ್ತು, ಭಕ್ತಿ ಹೇಗೆ ಮಾಡೋದು ಅಂತ ಗೊತ್ತು. ಆದರೆ ಅದನ್ನು ಕಾರ್ಯರೂಪಕ್ಕೆ ತರದೆ ಹೋದರೆ, ಆ ನಾಲೆಡ್ಜ್ ನಾಟ್ ಎಕ್ಸಿಕ್ಯೂಟೆಡ್ ಇಂಟು ಪರ್ಫಾರ್ಮೆನ್ಸ್, ಕರ್ಮರೂಪವಾದಂತಹ ಭಕ್ತಿಯನ್ನು ನಾವು ಶರಣಾಗತಿ ಅಂತೀವಿ. ಇಟ್ ಈಸ್ ನಾಟ್ ಮಿಯರ್ ಮೆಕ್ಯಾನಿಕಲ್ ಪ್ರೋಸೆಸ್. ಅದರಲ್ಲಿ ತಾನು ಜ್ಞಾನವನ್ನು ಅಳವಡಿಸಿಕೊಂಡು ಏನನ್ನೂ ಅಪೇಕ್ಷೆ ಪಡದೆ ಪ್ರೀತಿಯಿಂದ ಪ್ರೀತಿಗಾಗಿ ಆಗತಕ್ಕಂತಹ ಅನುಭವ ಇದೆಯಲ್ಲ, ಅದಕ್ಕೆ ಶರಣಾಗತಿ ಅಂತ ಕರೀತಾರೆ. ಕರ್ಮಜ್ಞಾನವನ್ನು ಕೂಡಿದ ಪ್ರೀತಿಯನ್ನು ಶರಣಾಗತಿ ಅಂತ ಹೇಳಿ, ನಾನು ಏನು ಮಾಡಬೇಕು ಅಂತಲೂ ಗೊತ್ತು, ಏನು ಮಾಡಿದ ತಿಳುವಳಿಕೆನೂ ಇದೆ, ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ, ಅದನ್ನೇ ಮಾಡ್ತೀನಿ, ಇದಕ್ಕೆ ಶರಣಾಗತಿ ಅಂತ ಕರಿತೀವಿ. ಇಡೀ ಯುದ್ಧಕಾಂಡದಲ್ಲಿ ಒಂದು ಕಡೆಯಿಂದ ನೀವು ಗಮನಿಸ್ಕೊಂಡು ಹೋಗಿಬೇಕಾದರೆ ಆ ರಾಮನ ಕಾರುಣ್ಯ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕಾಣ್ತದೆ. ಕವಿಗಳ ಮೇಲೆ ತೋರಿಸಿದಂತಹ ಕಾರುಣ್ಯ, ಇನ್ನು ಕೆಲವು ರಾಮಾಯಣದಲ್ಲಿ ಅಳಿಲಿನ ಮೇಲೆ ಕೂಡ ಕಾರುಣ್ಯವನ್ನು ತೋರಿಸ್ತಾನೆ. ಅವನು ಅಳಿಲು ಸೇವೆ ಮಳಿಲು ಭಕ್ತಿ ಅಂತ, ಅಳಿಲು ಅಲ್ಲಿ ಹೊರಳಿ ಬಂದು ಇಲ್ಲಿ ಹೊರಳ್ತಾ ಇತ್ತು ಸೇತುವೆಯಲ್ಲಿ ಅಂತ ಹೇಳ್ತಾರೆ, ಅದರಲ್ಲಿಯೂ ಕೂಡ ತೋರಿಸ್ತಾನೆ. ರಾವಣನ ಮೇಲೆ ಕಾರುಣ್ಯ ತೋರಿಸ್ತಾನೆ, ಕುಂಭಕರ್ಣನ ಮೇಲೆ ಕಾರುಣ್ಯವನ್ನು ತೋರಿಸ್ತಾನೆ ಭಗವಂತ. ವಿಭೀಷಣನಿಗಂತೂ ಅವನಿಗೆ ಅಳೆದು ಸುರಿದು ಬಿಡ್ತಾನೆ, ಅವನಿಗೆ ಶರಣಾಗತಿಯನ್ನೇ ಕೊಡ್ತಾನೆ. ವಿಭೀಷಣನ ಶರಣಾಗತಿ ಘಟ್ಟ ಇದೆಯಲ್ಲ, ಅದು ಇಡೀ ರಾಮಾಯಣದಲ್ಲಿ ಹೇಳಿಸಿಕೊಂಡಂಥ ವಿಶೇಷವಾದಂಥ ಘಟ್ಟ. ಅವನಿಗೆ ಚಿರಂಜೀವಿತನವನ್ನೇ ಕೊಟ್ಟು ಬಿಡ್ತಾನೆ. ಈ ಲಂಕೆ ಇರುವವರೆಗೂ ನೀನು ರಾಜ್ಯವನ್ನು ಆಳುವಂತ ಹೇಳಿ ಲಂಕೆಯ ಪಟ್ಟಾಭಿಷೇಕವನ್ನು ಮಾಡ್ತಾನೆ. ಆ ಪರಮಾತ್ಮನ ಕಾರುಣ್ಯವನ್ನು ನಾವು ನೋಡಬೇಕು. ನಾವು ಭಗವಂತನನ್ನು ನಮಿಸಿ ಅವನಿಗೆ ಶರಣಾಗುವುದಷ್ಟೇ ತಡ, ಅದಕ್ಕೆ ಎಷ್ಟು ಬೇಕಾದ್ರೂ ಸಮಯ ನಾವು ತಗೊಳ್ಬೋದು. ಆದರೆ ಶರಣಾಗತನಾದ ತಕ್ಷಣ ಮಿತ್ರಭಾವೇನ ಸಂಪ್ರಾಪ್ತಂ ನತ್ಯಜೇಯಂ ಕಚಂಚನ, ಒಂದು ಸತಿ ನಾನು ನಿನ್ನ ಮಿತ್ರ, ನಿನ್ನ ಇವನು ಅಂತ ಹೇಳಿ ನಮಸ್ಕಾರ ಮಾಡಿಬಿಟ್ರೆ ಆ ಭಗವಂತ ಕಾಯ್ತಾ ಇರ್ತಾನಂತೆ. ನೀನು ಕೇಳುವುದು ತಡ, ಆದರೆ ಅವನು ಮಾಡುವುದು ತಡ ಇಲ್ಲ, ಅಷ್ಟು ಬೇಗ ಮಾಡ್ತಕ್ಕಂಥವನು ಭಗವಂತ. ಆ ಕಾರುಣ್ಯವನ್ನು ನಾವು ಈ ಇಡೀ ಕಾಂಡದಲ್ಲಿ ಶುರುವಿನಿಂದ ಕೊನೆಯವರೆಗೂ ನೋಡಬಹುದು. ರಾವಣನ ಅಹಂಕಾರ ಮತ್ತು ಯಾರು ಏನು ಹೇಳಿದರೂ ಕೂಡ ಅವನಿಗೆ ಕೇಳೋದಿಲ್ಲ. ಆ ಅಹಂಕಾರ ಸೋಲತಕ್ಕದ್ದೇನೆ. ನಾವು ಮೊದಲೇ ಹೇಳಿದ್ವಿ, ಕಾಮ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಟಂತಿ ತಸ್ಕರಾಹ ಜ್ಞಾನರತ್ನಾಪಹಾರಾರ್ಥಂ ತಸ್ಮಾತ್ ಜಾಗ್ರತ. ಮೊದಲೇ ಹೇಳಿದ್ವಿ, ರಾವಣ ಅಂದರೆ ಅಸತ್ಪ್ರಲಾಪಂ ಕಾರಯತೀತಿ ರಾವಣ, ರಾವಯತೀತಿ ರಾವಣ, ಸುಮ್ಮನೆ ಕಿರ್ಚಾಡೋನು, ಸುಮ್ಮನೆ ಕೂಗಾಡೋನು, ಸುಮ್ಮನೆ ಕೋಪ ಮಾಡೋನು ಅಂತ ಹೇಳಿ. ಈ ಕಾಮ ಕ್ರೋಧ ಲೋಭ ಇದೆಯಲ್ಲ, ಇದು ನಮ್ಮ ಒಳಗಿರ್ತಕ್ಕಂತಹ ಶತ್ರುಗಳು, ನಮ್ಮ ಕಳ್ಳರಂತೆ. ಅವರು ನಮ್ಮ ಶರೀರದೊಳಗಿರ್ತಕ್ಕಂತಹ ಕಳ್ಳರು ನಮ್ಮ ಜ್ಞಾನವನ್ನು ಅಪಹರಣ ಮಾಡೋದಕ್ಕೋಸ್ಕರ ಕಾಯ್ತಾ ಇರ್ತಾರೆ ಅಂತ ಹೇಳಿ. ಹಾಗಾಗಿ ಅವನಂತೂ ಸಂಹಾರವಾಗಬೇಕಾದ್ದೇನೆ. ಆದರೆ ಈ ಸಂಹಾರದ ಕಥೆಯಲ್ಲಿ, ಯುದ್ಧದ ಕಥೆಯಲ್ಲಿ ನಾವು ತಿಳಿಯಬೇಕಾದದ್ದು ರಾಮನ ಕಾರುಣ್ಯ, ವಿಭೀಷಣನ ಶರಣಾಗತಿ, ಪಶು ಪಕ್ಷಿ ಪ್ರಾಣಿಗಳಲ್ಲಿ ತೋರಿಸ್ತಕ್ಕಂತಹ ದಯೆ, ಇದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಇನ್ನು ಮುಂದಕ್ಕೆ ಕಥಾಭಾಗಕ್ಕೆ ಬರೋಣ. ಹನುಮಂತ ಬಂದು ಹೇಳಿದ ಕೂಡಲೇ ಶ್ರುತ್ವಾತು ಹನುಮತೋ ವಾಕ್ಯಂ ಯಥಾ ವದಾಭಿಭಾಷಿತಂ ರಾಮ ಪ್ರೀತಿ ಸಂಯುಕ್ತೋ ವಾಕ್ಯಮುತ್ತರಂ ಅಬ್ರವೀತ್. ಅವನು ಹೇಳಿದ ಮಾತಿಗೆ ತಾನು ಉತ್ತರವನ್ನು ಹೇಳ್ತಾನಂತೆ. ಹನುಮಂತ ಮಹಾಪ್ರಭಾವಶಾಲಿಯಪ್ಪ, ಯಾರೂ ಮಾಡದೆ ಸುಗ್ರೀವನ ಸಖನಾಗಿ, ಸುಗ್ರೀವನ ಸ್ನೇಹಿತನಾಗಿ, ಮಂತ್ರಿಯಾಗಿ ತಾನು ಯಾರೂ ಮಾಡಲಾರದೇ ಇರತಕ್ಕಂತಹ ಕೆಲಸವನ್ನು ಮಾಡಿದ್ದಾನೆ. ಅವನಿಗೆ ನಾನು ಏನಾದರೂ ಒಂದು ಬಹುಮಾನವನ್ನು ಕೊಡಬೇಕು,
ಎಂತಹ ಪರಿಸ್ಥಿತಿ ಆಗಿ ಹೋಗಿದೆ ಅಂತ ಹೇಳಿ ಭಗವಂತ ಹೇಳ್ತಾನಂತೆ. ಗರುಡ, ವಾಯು, ಇನ್ಯಾರೂ ಕೂಡ ಇವರಿಬ್ಬರನ್ನು ಬಿಟ್ಟರೆ ಹನುಮಂತನು ಮಾಡಿದ ಕೆಲಸವನ್ನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ. ಇಲ್ಲಿ ರಾಮನ ಬಾಯಿಂದ ಬಂದಂತಹ ಕೆಲವು ಆಣಿಮುತ್ತುಗಳು ನಾವು ತಿಳ್ಕೊಳ್ಬೇಕು. ಬಹಳ ಸುಲಭವಾಗಿದೆ. ಯಾರನ್ನ ಹೊಗಳಬೇಕು, ಯಾರನ್ನ ಹೊಗಳಬಾರದು, ಮತ್ತು ಯಾರು ಯಾವ ಕೆಲಸಕ್ಕೆ ಉತ್ತಮರು, ಯಾರು ಯಾವ ಕೆಲಸಕ್ಕೆ ಮಧ್ಯಮರು, ಯಾರು ಯಾವ ಕೆಲಸಕ್ಕೆ ಅಧಮರು ಅಂತ ಹೇಳಿ. ಇವಾಗ ನಾವು ಯಾರನ್ನೋ ಒಬ್ಬರನ್ನ ಡೆಪ್ಯೂಟ್ ಮಾಡ್ತೀವಿ ಒಂದು ಕೆಲಸಕ್ಕೆ ಅಂತ ಇಟ್ಕೊಳ್ಳಿ. ಅವರು ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಮಗೆ ಇಷ್ಟವಾಗುವ ರೀತಿಯಲ್ಲಿ ಆ ಹೇಳಿದ ಕೆಲಸವನ್ನು ಮತ್ತು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲಸವನ್ನೂ ಮಾಡಿಕೊಂಡು ಬಂದರೆ ಅವನು ಉತ್ತಮನು ಅಂತ ಹೇಳಿ. ಅದಕ್ಕೆ ಹೇಳ್ತಾರೆ, ಯೋ ಹಿ ಭೃತ್ಯೋ ನಿಯುಕ್ತ ಸನ್ ಭರ್ತ ಕರ್ಮಣಿ ದುಷ್ಕರೆ ಕುರ್ಯಾತ್ ತದನುರಾಗೇಣ ತಮಾಹುಹು ಪುರುಷೋತ್ತಮಂ. ಪುರುಷರಲ್ಲಿ ಉತ್ತಮನಾದಂತಹ ವ್ಯಕ್ತಿ ಯಾರು ಅಂದರೆ, ಒಬ್ಬ ಸೇವಕನಿಗೆ ಕೆಲಸವನ್ನು ನಾವು ಹೇಳಿದರೆ, ಯೋ ಹಿ ಭೃತ್ಯೋ ನಿಯುಕ್ತ ಸನ್, ಒಂದು ಕೆಲಸವನ್ನು ನಾವು ಅವನಿಗೆ ಇಂಟ್ರೆಸ್ಟ್ ಮಾಡ್ತೀವಿ. ಅವನು ಭರ್ತ ಕರ್ಮಣಿ ದುಷ್ಕರೆ, ಕಷ್ಟವಾದ ಕೆಲಸವನ್ನು ಮಾಡಿ, ಕುರ್ಯನ್ ತದನುರಾಗೇಣ, ಅನುರಾಗದಿಂದ ಪ್ರೀತಿಯಿಂದ ಅದನ್ನು ಮಾಡಿ ಅದಕ್ಕೆ ಪೂರಕವಾದ ಕೆಲಸಗಳನ್ನು ಮಾಡಿಕೊಂಡು ಬಂದರೆ ಅವನನ್ನು ನಾವೇನಂತ ಕರಿತೀವಿ? ಅವನನ್ನು ಪುರುಷೋತ್ತಮ, ಪುರುಷರಲ್ಲಿ ಉತ್ತಮ ಅಂತ ಕರಿತೀವಿ. ಮುಂದೆ ಇನ್ನೊಂದು ಕೆಲಸ, ಯೋನಿಯುಕ್ತ ಪರಂ ಕಾರ್ಯಂ ನ ಕುರ್ಯಾತ್ ನೃಪತೆ ಪ್ರಿಯ, ಯಜಮಾನನಿಗೆ ಇಷ್ಟವಾಗುವ ರೀತಿಯಲ್ಲಿ ಮಾಡೋದಿಲ್ಲ. ಬಟ್ ಇಟ್ ಈಸ್ ಮೈ ಡ್ಯೂಟಿ, ನಾನು ಮಾಡಬೇಕು, ನಾನು ಹೇಳಿದಷ್ಟು ಕೆಲಸ ಮಾಡ್ತೀನಿ, ಅದಕ್ಕೆ ಸಂಬಂಧಪಟ್ಟಿದ್ದು ಇನ್ನೊಂದು ಪಕ್ಕದಲ್ಲಿ ಕೆಲಸ ಇದ್ದರೆ ಅದು ಮಾಡೋದಿಲ್ಲ. ಈ ಥರ ಮನೋಭಾವನೆ ಇದ್ದವರಿಗೆ ಅವರಿಗೆ ಮಧ್ಯಮರು ಅಂತ ಕರೀತಾರೆ. ಭೃತ್ಯಯುಕ್ತೋ ಸಮರ್ಥಶ್ಚ ತಮಾಹುಹು ಮಧ್ಯಮಂ ನರಃ, ಅವನಿಗೆ ಶಕ್ತಿ ಇರುತ್ತೆ, ಇಟ್ ಈಸ್ ನಾಟ್ ದಟ್ ಹೀ ಈಸ್ ಇನ್ಕೇಪಬಲ್, ಅವನಿಗೆ ಕೆಪಾಸಿಟಿ ಇರುತ್ತೆ, ಆದರೆ ಹೇಳಿದಷ್ಟೇ ಕೆಲಸ ಮಾಡ್ತಾನೆ, ಅದಕ್ಕಿಂತ ಒಂಚೂರು ಜಾಸ್ತಿ ಮಾಡೋದಿಲ್ಲ, ಏನು ಪ್ರೀತಿ ವಿಶೇಷತೆ ಇರುವುದಿಲ್ಲ, ಆದರೆ ಕೆಲಸ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾಡಿ ಮುಗಿಸ್ತಾನೆ. ಇವನು ಮಧ್ಯಮವಾದವನು ಅಂತ ಹೇಳಿ. ಮೂರನೆಯವನು ನಿಯುಕ್ತೋ ನೃಪತೆ ಕಾರ್ಯಂ ನ ಕುರ್ಯಾದ್ಯ ಯಸ್ ಸಮಾಹಿತ, ಸರಿಯಾಗೇ ಮಾಡೋದಿಲ್ಲ, ಅವನಿಗೆ ಶಕ್ತಿ ಇರುತ್ತೆ, ಅವನ ಯಜಮಾನ ಹೇಳಿದಂತಹ ಕೆಲಸವನ್ನು ಸರಿಯಾಗಿ ಮಾಡೋದಿಲ್ಲ, ಏನೋ ಕಾಟಾಚಾರಕ್ಕೆ ಕೆಲಸ ಮಾಡಿ ಮುಗಿಸ್ಕೊಂಡು ಬರ್ತಾನೆ, ಅವನು ಶಕ್ತನಾಗಿರ್ತಾನೆ, ಅವನ ಹತ್ರ ಕೆಪಾಸಿಟಿ ಕೂಡ ಇರುತ್ತೆ. ಭೃತ್ಯೋ ಯುಕ್ತ ಸಮರ್ಥಶ್ಚ ತಮಾಹುಹು ಪುರುಷಾಧಮಂ, ಅವನು ಪುರುಷರಲ್ಲಿ ಅಧಮನು, ಅಂತಹವರು ಕೆಲಸಗಳನ್ನು ಸಾಮರ್ಥ್ಯವಾಗಿ ಮಾಡೋದೇ ಇರತಕ್ಕಂಥವನು ಪುರುಷಾಧಮ ಅಂತ ಹೇಳಿ ಆ ಪುರುಷರಲ್ಲಿ ಮೂರು ವಿಧವನ್ನು ಹೇಳ್ತಾರೆ. ಆ ಹೇಳಿದ ಮೇಲೆ ಅದಕ್ಕೆ ಪೂರಕವಾಗಿ ನಮ್ಮಲ್ಲಿ ಯಾರಿಗೆ ಹೇಳಬೇಕು ಯಾರಿಗೆ ಹೇಳಬಾರ್ದು ಅನ್ನೋದನ್ನು ಕೂಡ ಗುರು ಹೇಳ್ತಾರೆ. ಅಂದರೆ ಇವಾಗ ನೀ ಕೆಲಸ ಮಾಡಿ ಬಂದರೆ ನಿಮ್ಮನ್ನು ಹೊಗಳಬೇಕಾ ಹೊಗಳಬಾರ್ದಾ, ಯಾವಾಗ ಹೊಗಳಬೇಕು? ಭೃತ್ಯ ಕೆಲಸ ಮಾಡಿಕೊಂಡು ಬಂದಿದ್ದಾನೆ, ಅಂಥವ್ರನ್ನ ಯಾವಾಗ ಹೊಗಳಬೇಕು ಅಂತ ಹೇಳಿ ಮನುಸ್ಮೃತಿಯಲ್ಲಿ ಹೇಳುತ್ತಂತೆ, ಪ್ರತ್ಯಕ್ಷಂ ಗುರುವಸ್ತು ಸ್ಯಾತ್, ನೇರವಾಗಿ ಹೊಗಳಲು ಅರ್ಹತೆ ಇರತಕ್ಕಂಥವನು ಗುರು ಒಬ್ಬನೇ. ಗುರುವನ್ನು ಎದುರುಗಡೆಯಲ್ಲಿ ನಿಮ್ಮ ಈ ಗುಣಗಳಿಗೆ, ನಿಮ್ಮ ಈ ಸಹಕಾರಕ್ಕೆ, ನೀವು ಮಾಡಿದಂತಹ ಉಪದೇಶಕ್ಕೆ ನಾವು ಧನ್ಯರು, ನಿಮಗೆ ತುಂಬ ನಮಸ್ಕಾರಗಳು ಅಂತ ಹೇಳಿ ಅವರನ್ನು ಹೊಗಳ್ತೀವಲ್ವಾ. ಗುರುಗಳನ್ನು ಪ್ರತ್ಯಕ್ಷವಾಗಿ, ಪರೋಕ್ಷ ಮಿತ್ರ ಬಾಂಧವಾಹ, ಮಿತ್ರರು ಮತ್ತು ಬಾಂಧುಗಳನ್ನು ಎದುರುಗಡೆ ಹೊಗಳಬಾರ್ದಂತೆ, ಅವರ ಪರೋಕ್ಷದಲ್ಲಿ ಅವರು ಹೊರಟೋದ್ಮೇಲೆ ನಮ್ಮ ಸ್ನೇಹಿತರು ಪಾಪ ತುಂಬ ಕಷ್ಟಪಡ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಬೇಕಂತೆ, ಎದುರುಗಡೆ ಹೇಳಿದ ತಕ್ಷಣ ತಲೆ ತಿರುಗಿಬಿಡುತ್ತೆ ಅಂತಾರೆ. ಹಾಗಾಗಿ ಪರೋಕ್ಷೆ ಮಿತ್ರ ಬಾಂಧವಾಹ ಕಾರ್ಯಾಂತೆ ದಾಸಭೃತ್ಯಶ್ಚ, ಎಲ್ಲ ಕೆಲಸವೂ ಮುಗಿದ ಮೇಲೆ ಲಾಸ್ಟಲ್ಲಿ ಬಹುಮಾನಕ್ಕೆ ಕರೆದ್ಬಿಟ್ಟು ಸರ್ಟಿಫಿಕೇಟ್, ಇವರು ತುಂಬ ಚೆನ್ನಾಗಿ ಕೆಲಸ ಮಾಡಿದರು ಅಂತ ಹೇಳಬೇಕಾಗಿರೋದು ಭೃತ್ಯರಿಗೆ, ಅಂದರೆ ಕೆಲಸಗಾರರಿಗೆ, ಕೊನೆಯಲ್ಲಿ ದಾಸರಿಗೆ ಭೃತ್ಯರಿಗೆ ಕಡೆಯಲ್ಲಿ ಹೇಳಬೇಕಂತೆ. ಆದರೆ ಇನ್ನೊಬ್ಬರಿಗೆ ಯಾವಾಗಲೂ ಹೊಗಳಲೇಬಾರ್ದಂತೆ, ಲೈಫಲ್ಲೇ ಹೊಗಳಬಾರ್ದು ಅಂತ ಹೇಳಿ. ಅದು ಯಾರು ಅಂದರೆ ನ ಕದಾಚನ ಪುತ್ರಕಾಹ, ಮಕ್ಕಳನ್ನು ಮಾತ್ರ ಯಾವ ಕಾರಣಕ್ಕೂ ಹೊಗಳಬೇಡಿ. ಅವರು ಬೇರೆಯವ್ರ ಕೈಲಿ ಹೊಗಳಿಸ್ಕೊಂಡು ಬರಬೇಕು, ನೀವು ಕಿವಿಯಲ್ಲಿ ಆನಂದ ಪಡಬೇಕೇ ಹೊರತು ನೀವು ಮಕ್ಕಳನ್ನು ಹೊಗಳಿ 4 ಜನದ ಎದುರುಗಡೆಯಲ್ಲಿ ನಾಳೆ ಅವನು ತಪ್ಪು ಮಾಡಿದಾಗ ತಲೆ ತಗ್ಗಿಸುವಂಥ ಪರಿಸ್ಥಿತಿ ಅಥವಾ ಅವನ್ನ ತಪ್ಪು ದಾರಿಗೆ ಎಳೆಯುವಂತಹ ರೀತಿ ಆಗಬಾರ್ದು ಅಂತ ಹೇಳ್ತಾರೆ. ಅಂತಹ ಒಂದು ವಾಕ್ಯವನ್ನು ಕೂಡ ಶ್ರೀಮನ್ನಾರಾಯಣ ರಾಮ ತಾನು ಉಲ್ಲಂಘಿಸಿಬಿಟ್ನಂತೆ. ಅಂದರೆ ಹನುಮಂತನನ್ನು ಹೊಗಳಿಬಿಟ್ನಂತೆ. ಕೆಲಸ ಇನ್ನೂ ಮುಗಿದಿಲ್ಲ, ತುಂಬ ಕೆಲಸ ಇದೆ. ಅಷ್ಟು ಕೆಲಸ ಇದ್ದರೂ ಕೂಡ ಮೊದಲೇನೆ ಅವನು ಹನುಮಂತನನ್ನು ಹೊಗಳ್ತಾನಂತೆ.
ಅಹಂಚ ರಘುವಂಶಂಚ ಲಕ್ಷ್ಮಣಶ್ಚ ಮಹಾಬಲಃ ವೈದೇಹ್ಯ ದರ್ಶನೇನಾದ್ಯ ಧರ್ಮತಃ ಪರಿರಕ್ಷಿತಃ. ಅಪ್ಪ ಹನುಮಂತ, ಎಂಥ ಕೆಲಸ ಮಾಡಿಬಿಟ್ಟಿಯೋ ನೀನೇನು ಎಷ್ಟು ಜನ ಜೀವ ಉಳಿಸಿದೀಯಪ್ಪ. ಅಹಂಚ ರಘುವಂಶಂಚ, ರಾಮನ ಹೆಸರನ್ನು ಉಳಿಸಿದೆ, ರಾಮನ ಜೀವವನ್ನು ಉಳಿಸಿದೆ. ರಘುವಂಶಂಚ, ನಾನು ಹೋದರೆ ರಘುವಂಶವೇ ಹೋಯಿತು, ರಘುವಂಶ. ಲಕ್ಷ್ಮಣಂಚ ಮಹಾಬಲಃ, ಲಕ್ಷ್ಮಣನನ್ನೂ ಕೂಡ ಉಳಿಸಿದೆ. ವೈದೇಹಿಯನ್ನೂ ಉಳಿಸಿದೆ. ವೈದೇಹ್ಯ ದರ್ಶನೇನಾದ್ಯ, ಅದು ಯಾವ ರೀತಿಯಲ್ಲಿ? ಧರ್ಮತಃ ಪರಿರಕ್ಷಿತ, ಧರ್ಮದಿಂದ ನೀನು ವೈದೇಹಿಯ ಜೀವವನ್ನು ಉಳಿಸಿದೆ, ನಮ್ಮನ್ನು ಉಳಿಸಿದೆ, ರಘುವಂಶವನ್ನು ಉಳಿಸಿದೆ, ರಾಮ ಲಕ್ಷ್ಮಣರನ್ನು ಕೂಡ ಉಳಿಸಿದೆ. ಎಂತಹ ದೊಡ್ಡ ಮಹತ್ ಕಾರ್ಯವನ್ನು ಮಾಡಿದೆಯಪ್ಪ ನೀನು ಅಂತ ಹೇಳಿ ಹನುಮಂತನನ್ನು ಹೊಗಳ್ತಾನಂತೆ. ನೀನು ಮಾಡಿರೋ ನೀನು ಧರ್ಮದಿಂದ ಮಾಡಿದ್ಯಾ. ಯಾಕೆ ಧರ್ಮದಿಂದ ಮಾಡಿದ್ಯಾ ಅಂದರೆ, ಅವಾಗ ಹೋದಾಗ ಸೀತೆಯನ್ನು ಕೇಳ್ತಾನೆ, ಬಾ ನೀನು ಎತ್ಕೊಂಡು ಹೊರಟೋಗ್ಬಿಡ್ತೀನಿ ನಿನ್ನನ್ನು, ಇನ್ನೇನು ರಾವಣನ ಜೊತೆಲಿ ಹುದ್ದಾಡಕ್ಕೆ ಗೋಜಿಲ್ಲ, ಸೀದಾ ಹೊರಟೋಗೋಣ ಅಂತ ಅಂದ. ಒಂದು ವೇಳೆ 4 ಜನ ರಾಕ್ಷಸರನ್ನ ಕೊಂದನೇ ಹೊರತು ರಾವಣನ್ನೇ ಸಂಹಾರ ಮಾಡಿಬಿಟ್ಟು ಸೀತೆಯನ್ನು ಕರ್ಕೊಂಡು ಬರಲಿಲ್ಲ, ಆವಾಗ ರಾಮನಿಗೆ ಶ್ರೇಯಸ್ಸು ಕಡಿಮೆ ಆಗ್ತಾ ಇತ್ತು. ಹಾಗಾಗಿ ಧರ್ಮದಿಂದ ನಿನ್ನ ಕೆಲಸವನ್ನು ಮಾಡಿದೀಯಾ ಅಂತ ಹೇಳಿ ಹನುಮಂತನನ್ನು ಹೊಗಳ್ತಾನಂತೆ. ಇದಂತೂ ಮಮ ದೀನಸ್ಯ, ರಾಮನಿಗೆ ಬಹಳ ಮನಸ್ಸಿಗೆ ದುಃಖವಾಗಿ ಹೋಗ್ಬಿಡ್ತದಂತೆ, ವ್ಯಾಕುಲತೆ. ಏನಂದರೆ ಅವನಂಥ ಕೆಲಸವನ್ನು ಸಾಧನೆ ಮಾಡ್ಕೊಂಡು ಬಂದಿದ್ದಾನೆ, ಅವನಿಗೆ ಏನಾದರೂ ಒಂದನ್ನು ಕೊಡಬೇಕು ನಾನು, ನನ್ನ ಹತ್ರ ಏನೂ ಇಲ್ಲ. ಅವನು ತನ್ನನ್ನು ತಾನೇ ಅಲಗಳ್ಕೋತಾನೆ. ದೀನ ಅಂತ ಹೇಳ್ತಾನೆ ಭಗವಂತ. ನೋಡಿ ಎಂತಹ ಕೊಡುಗೈ ದಾನಿ ಅವನು ಭಗವಂತ, ತನ್ನನ್ನು ತಾನೇ ದೀನ ಅಂತ ಹೇಳ್ಕೊಳ್ತಾನಂತೆ. ಇದಂತೂ ಮಮ ದೀನಸ್ಯ ಮನೋಭೂಯ ಪ್ರಕರ್ಷತಿ ಯದಿಹಾಸ್ಯ ಪ್ರಿಯಾಖ್ಯಾತಂ ನ ಕುರ್ಮಿ ಸದೃಶಂ ಪ್ರಿಯಂ. ಎಷ್ಟು ಅದ್ಭುತವಾದಂಥ ವಾಕ್ಯ ಅಂದರೆ, ನಾನು ಬಹಳ ದೀನನಾಗಿ ಬಿಟ್ಟಿದ್ದೇನಪ್ಪ ನಿನ್ನ ಮುಂದೆ, ನನ್ನ ಮನಸ್ಥಿತಿಯು ಅದೇ ರೀತಿ ಖಿನ್ನತೆ ಆಗಿಬಿಟ್ಟಿದೆ. ನೀನು ನನ್ನ ಸೀತೆಯ ವಿಚಾರವನ್ನು ನನಗೆ ತಗೊಂಬಂದು ಒಪ್ಪಿಸಿದೀಯಾ. ಯದಿಹಾಸ್ಯ ಪ್ರಿಯಾಖ್ಯಾತಂ, ಅಷ್ಟು ಪ್ರಿಯವಾದಂತಹ ವಿಚಾರವನ್ನು ಬಂದು ನನಗೆ ತಲುಪಿಸಿದೀಯಾ. ನ ಕುರ್ಮಿ ಸದೃಶಂ ಪ್ರಿಯಂ, ನಿನಗೆ ಅದಕ್ಕೆ ತಕ್ಕಾದಂತಹ ಪ್ರಿಯವನ್ನು ಮಾಡೋದಕ್ಕೆ ನನ್ನ ಹತ್ರ ಏನೂ ಇಲ್ವಲ್ಲೋ ಮಾರಾಯ. ನಾನು ನಿನಗೇನಾದರೂ ಕೊಡಬೇಕು, ಆದರೆ ಕೊಡೋದಕ್ಕೆ ನನ್ನ ಹತ್ರ ಏನೂ ಇಲ್ವಲ್ಲ ಅಂತ ಹೇಳಿ ಅವನು ಆವಾಗ ಭಗವಂತ ಬಹಳ ದೈನ್ಯತೆಯಿಂದ ಖಿನ್ನತೆಗೊಳಗಾಗ್ಬಿಡ್ತಾನಂತೆ. ಏಷ ಸರ್ವಸ್ತು ಭೂತಸ್ತು ಪರಿಶ್ವಸೋ ಹನುಮತಃ ಮಯಾ ಕಾಲಮಿಮಂ ಪ್ರಾಪ್ಯ ದತ್ತಸ್ತಸ್ಯ ಮಹಾತ್ಮನಃ. ಅವನು ಭಗವಂತ ತನ್ನನ್ನು ತಾನೇ ಕೊಟ್ಕೊಳ್ತಾನಂತೆ ಅವನಿಗೆ, ಅಂದರೆ ತನಗೆ ಒಂದು ಆಲಿಂಗನವನ್ನು ಕೊಡ್ತಾನಂತೆ. ಇತ್ಯುಕ್ತ ಪ್ರೀತಿಹೃಷ್ಟಾಂಗೋ ರಾಮಸ್ತಂ ಪರಿಶಶ್ವಜೆ, ಅಂದರೆ ಅವನನ್ನು ಭಗವಂತ ರಾಮ ಬಾರಪ್ಪ, ನೀನು 2 ದೇಹವನ್ನು ಉಳಿಸಿದೀಯಾ, ನೀನು ನನ್ನನ್ನು ಸೀತೆಯನ್ನು ಎಲ್ಲರನ್ನೂ ಉಳಿಸಿದ್ದೀಯಾ. ಅಂತಹವನಿಗೆ ನನಗೆ ಕೊಡೋದಕ್ಕೆ ನನ್ನ ಹತ್ರ ಏನೂ ಇಲ್ಲ, ನನಗೆ ಬಹಳ ದೈನ್ಯತೆ ಬಂದುಬಿಟ್ಟಿದೆ, ಬಾ ಇಲ್ಲಿ ಕೊಡ್ತೀನಿ ಅಂತ ಹೇಳಿ ಒಂದು ಜೋರಾದ ಆಲಿಂಗನವನ್ನು ಭಗವಂತ ಕೊಡ್ತಾನಂತೆ. ಮೈ ಮುರಿದು ಹೋಗುವಷ್ಟು ತಬ್ಬಿಕೊಳ್ತಾನಂತೆ. ಆ ಪರಮಾತ್ಮನ ಕಣ್ಣಿನಲ್ಲಿ ಕೂಡ ನೀರು ಬರ್ತದಂತೆ. ಅವನು ಹೇಳ್ತಾನೆ ಕೊನೆಯಲ್ಲಿ, ದತ್ತಸ್ತಸ್ಯ ಮಹಾತ್ಮನಃ ಅಂತ ಹೇಳಿ, ನೀನು ಮಹಾತ್ಮ ನೀನು ಅಂತ ಹೇಳ್ತಾನೆ. ಮಹಾತ್ಮ ಅನ್ನತಕ್ಕಂಥ ಪದಗಳನ್ನು ಎಲ್ಲಿ ಉಪಯೋಗಿಸ್ತಾರೆ? ಸಮಹಾತ್ಮೋ ಸುದುರ್ಲಭ. ಆ ಮಹಾತ್ಮರು ಬಹಳ ಜ್ಞಾನಿಯಾದವರು ಬಹಳ ದುರ್ಲಭರು, ಅವರೇ ಮಹಾತ್ಮರಂತೆ. ಈ ಜ್ಞಾನಿ ಅಂತ ಹೇಳಿದ ಕೂಡಲೇ ಅರ್ಥ ಮಾಡ್ಕೊಳ್ಬೇಕಾಗಿರೋದು ನೋಡಿ, ಭಕ್ತರಲ್ಲಿ ಭಕ್ತಿ 4 ವಿಧದಂತಹ ಭಕ್ತಿಯಂತೆ. ಒಂದು ಆರ್ತಃ, 2ನೇದು ಜಿಜ್ಞಾಸು, 3ನೇದು ಅರ್ಥಾರ್ಥಿ, 4ನೇದು ಜ್ಞಾನಿ. ಆರ್ತಃ ಅಂದರೆ ಭಗವಂತ ನನ್ನನ್ನು ಕಾಪಾಡೋ ಅಂತ ಕೇಳ್ತಾನಂತೆ, ಅವನು ಆರ್ತಃ. ಅವನಿಗೆ ಬೇರೆ ದಾರಿ ಕಾಣೋದಿಲ್ಲ, ಅವನು ಭಗವಂತ ಕಾಪಾಡು ಅಂತಾನೆ. ಜಿಜ್ಞಾಸು ಅನ್ನತಕ್ಕಂಥವ್ನು ನನಗೆ ಕೈವಲ್ಯ ಕೊಡು ಭಗವಂತ, ನನಗೆ ಮೋಕ್ಷ ಕೊಡು ಅಂತ ಕೇಳ್ತಾನಂತೆ. ಈ ಅರ್ಥಾರ್ಥಿ ಅನ್ನತಕ್ಕಂಥವನೇನಂತೆ, ಒಂದನ್ನು ಕೊಟ್ಟರೆ ಇನ್ನೊಂದು ಕೊಡು ಅಂತ ಕೇಳ್ತಾನಂತೆ, ಇನ್ನೊಂದು ಕೊಟ್ಟರೆ ಇನ್ನೊಂದು ಕೊಡು ಅಂತ ಕೇಳ್ತಾನಂತೆ. ನಾನು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗಿದ್ದೀಯಲ್ಲಪ್ಪ ನೀನು, ಮುಂದಕ್ಕೇನು ಅಂದರೆ ಇನ್ನೊಂದು ಟರ್ಮ್ ಬೇಕು ಅಂತ ಕೇಳೋ ರೀತಿ ಅವನು ಅರ್ಥಾರ್ಥಿ. ಇನ್ನು ಜ್ಞಾನಿ ಅಂತೂ ಅವನು ಅರ್ಜುನನಿಗೆ ಭಗವಂತ ಶ್ರೀಕೃಷ್ಣ ಹೇಳ್ತಾನಂತೆ,
4 ಥರ ಜನಗಳು, ಆರ್ತಃ, ಅರ್ಥಾರ್ಥಿ, ಜ್ಞಾನಿ ಚ ಭರತರ್ಷಭ ಅಂತ ಹೇಳಿ. ಈ ಜ್ಞಾನಿ ಎನ್ನುವನು ನನ್ನ ಆತ್ಮವೇ ಅವನು. ಜ್ಞಾನೀತು ಆತ್ಮೈವ ಮೇ ಮನಃ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಅಂದರೆ ಜ್ಞಾನಿಯಾದವನು ನನ್ನ ಆತ್ಮವೇ, ಅವನು ನನಗೂ ಅವನಿಗೂ ಬೇರೆ ಯಾವ ವ್ಯತ್ಯಾಸವೂ ಇಲ್ಲ ಅಂತ ಹೇಳಿ. ಹಾಗಾಗಿ ಜ್ಞಾನೀತು ಪರಮೈಕಾಂತಿ, ಅವನು ಪರಮ ಏಕಾಂತಿಯಂತೆ. ಏಕಾಂತಿ ಅಂದರೆ ಯಾರು ಅಂದರೆ, ಯಾರು ಭಗವಂತನ ಸೇವೆಯಲ್ಲಿಯೇ ತನ್ನ ಜೀವವನ್ನು ಇಟ್ಟುಬಿಟ್ಟಿರ್ತಾನೋ, ಅಂದರೆ ಭಗವತ್ ಸೇವೆ ಸರಿಯಾಗಿ ನಡೀಲಿಲ್ಲ, ಅವನ ಮನಸ್ಸಿಗೆ ನೋವಾಗುತ್ತೆ. ದೇವಸ್ಥಾನದಲ್ಲಿ ಸ್ವಲ್ಪ ಏನೋ ಒಂದು ಟೈಲ್ಸ್ ಬಿದ್ದೋಯ್ತು, ಮೇಲ್ಗಡೆ ಹಾಕಿದ್ದು, ಅವನ ಮನಸ್ಸಿಗೆ ನೋವಾಗುತ್ತಂತೆ. ಹೂವಿನ ಹಾರ ಸರಿಯಾದ ತರಬೇಕಾಗಿದ್ದು ದೊಡ್ಡದು ಚಿಕ್ಕದಾಗಿ ಹೋಯಿತು, ಅದು ಸರಿಯಾಗಲಿಲ್ಲ, ಅವನ ಮನಸ್ಸಿಗೆ ನೋವಾಗುತ್ತಂತೆ. ಹಾಗಾಗಿ ಪರಮೇಕಾಂತಿ ಅಂದರೆ ಅವನು ಭಗವಂತನಲ್ಲಿಯೇ ತನ್ನ ಶರೀರವನ್ನು, ತನ್ನ ಮನಸ್ಸನ್ನು ಎಲ್ಲವನ್ನೂ ಕೂಡ ಸಮರ್ಪಿಸಿಕೊಂಡಿರ್ತಕ್ಕಂಥವನು ಪರಮೇಕಾಂತಿಯಾಗಿರ್ತಾನಂತೆ. ಈ ಥರ ಮನುಷ್ಯನಿಗೆ ಅಷ್ಟು ನನ್ನಲ್ಲಿಯೇ ತನ್ನನ್ನು ಒದಗಿಸಿಕೊಂಡಿರ್ತಕ್ಕಂತಹ ಮಹಾತ್ಮನಾದಂತಹ ಆ ಹನುಮಂತನಿಗೆ ನಾನು ಕೊಡೋದಕ್ಕೆ ಏನೂ ನನ್ನ ಹತ್ರ ಇಲ್ವಲ್ಲ ಅಂತ ಅವನಲ್ಲಿ ಒಂದು ನಿಮಿಷಕ್ಕೆ ಖಿನ್ನತೆ ಬಂತಂತೆ ಪರಮಾತ್ಮನಿಗೆ. ಈ ಖಿನ್ನತೆ ಇದೊಂದು ಸತಿ ಈ ಯುದ್ಧಕಾಂಡದಲ್ಲೊಮ್ಮೆ, ಮತ್ತು ಉತ್ತರಕಾಂಡದಲ್ಲಿ ಕೂಡ ಒಂದು ಸತಿ ಬರುತ್ತಂತೆ. ಯಾವಾಗ ಅಂತಂದರೆ, ಅಯೋಧ್ಯೆಯಲ್ಲಿ ರಾಜ್ಯವನ್ನು ಆಳಿ ತಾನು ಸರಯೂ ನದಿಯ ಮೂಲಕ ವೈಕುಂಠಕ್ಕೆ ಹೋಗಬೇಕಾದ್ರೆ ಎಲ್ಲರನ್ನೂ ಕರೀತಾನಂತೆ. ಬನ್ನಿಪ್ಪ, ಬನ್ನಿ 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 ಬನ್ನಿ, ಎಲ್ಲರೂ ಬನ್ನಿ. ಪುಲ್ಲೆರೆಂಬಾದಿ ಅಂತ ಹೇಳಿದ್ವಿ ನಾವು ಅಷ್ಟೇ, ಒಂದು ಹುಲ್ಲು, ಒಂದು ಇರುವೆ ಸಮೇತ ಎಲ್ಲರನ್ನೂ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನಂತೆ. ಹೋಗ್ತಾ ಇರಬೇಕಾದ್ರೆ ನೋಡ್ತಾನೆ ಹನುಮಂತನೇ ಇಲ್ಲ. ಹನುಮಂತನನ್ನು ತಾನೇ ಹುಡುಕೊಂಡು ಹೋಗ್ತಾನಂತೆ. ರಾಮ, ಎಲ್ಲಪ್ಪ ಇದೆಯಾ ನೀನು, ಬಾರೋ, ಮೋಕ್ಷಕ್ಕೆ ಹೋಗ್ತಾ ಇದ್ದೀವಿ ಕಣೋ, ಬಾರೋ ಅಂತ ಹೇಳಿ ಕರೀತಾರಂತೆ ಹನುಮಂತನ. ಹನುಮಂತ ಹೇಳ್ತಾನಂತೆ, ಇಲ್ಲ ಸ್ವಾಮಿ, ಬರೋದಿಲ್ಲ, ನಮಸ್ಕಾರ ನಿನಗೆ. ಒಂದು ಸತಿ ನೀನು ನನಗೆ ತೋರಿಸ್ಕೊಟ್ಟಿಯಲ್ಲ, ನನಗೆ ಆ ನಿನ್ನ ದಯೆಯನ್ನು ನಾನು ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲಪ್ಪ ಭಗವಂತ, ನಾನು ಬರೋದಿಲ್ಲ ಅಂತಾನಂತೆ. ಆವಾಗ ಅವನಿಗೆ ಖಿನ್ನತೆ ಅಂತೆ. ಏನಕ್ಕೆ ಬರೋದಿಲ್ಲ ಅಂತ ಅಂದ ಅಂದರೆ, ಅವನು ನಮ್ಮ ಒಂದು ತಮಿಳ್ ಶ್ಲೋಕದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ವಾತಮಾಮಗನ್ ಮರ್ಕಟನ್ ವಿಲಂಗ್ ಮತ್ತೋರ್ ಜಾತಿ ಎಂದು ವಿಳಿಂದಿಲೈ ಒಡನೈ ಉಣ್ಬನ್ನ. ಅಂದರೆ ನೀನು ಅವತ್ತು, ಇದು ಒಂದು ಪಾಶುರದಲ್ಲಿ ಒಂದು ಉಪಕಥೆಯಾಗಿ ಬರ್ತದೆ, ನನ್ನನ್ನು ನೀನು ವಾತಮಾಮಗನ್, ಗಾಳಿಯ ಮಗ, ವಾಯುವಿನ ಪುತ್ರ, ಮರ್ಕಟನ್, ಒಂದು ಕೋತಿ, ವಿಲಂಗ್, ನೀನೊಂದು ಪ್ರಾಣಿ, ಮತ್ತೋರ್ ಜಾತಿ, ಬೇರೆಯ ಜಾತಿ, ಹಾಗಂತ ನನ್ನನ್ನು ನೀನು ಡಿಫ್ರೆನ್ಷಿಯೇಟೇ ಮಾಡಲಿಲ್ಲ. ಒಡನೈ ಉಣ್ಬನ್ನ ಅಂದರೆ ನನ್ನ ಜೊತೆಯಲ್ಲಿ ಉಂಡೆಯಲ್ಲ ಅಂತಾನೆ. ಅಂದರೆ ಜೊತೆಯಲ್ಲಿ ಉಣ್ಣೋದು ಅಂತ ಅಂದರೆ ಭದ್ರವಾಗಿ ಅವನನ್ನು ಆಲಿಂಗನ ಮಾಡಿಕೊಂಡನಲ್ಲ, ಆಲಿಂಗ ಸೌಖ್ಯ ಕೊಟ್ಟನಲ್ಲ, ಅದು ಒಂದರ್ಥ. ಇನ್ನೊಂದು ಅರ್ಥ ಅಂದರೆ ಜೊತೆಯಲ್ಲಿ ಊಟ ಮಾಡಿದ ಅಂತ ಒಂದು ಕಥೆ ಇದೆ. ಏನಪ್ಪ ಅಂತಂದರೆ, ರಾಮನ 14 ವರ್ಷಗಳು ವನವಾಸ ಮುಗಿದು ವಾಪಸ್ಸು ಹೋಗಬೇಕು ಅನ್ನೋ ಸಮಯದಲ್ಲಿ ಮೊದಲು ಭರದ್ವಾಜಾಶ್ರಮಕ್ಕೆ ಬಂದಿದ್ರಲ್ಲ, ಅದೇ ರೀತಿಯಲ್ಲಿ ಭರದ್ವಾಜಾಶ್ರಮಕ್ಕೆ ಹೋಗದಂತೆ. ಹೋಗಕ್ಕೆ ಮೊದಲು ಹನುಮಂತನ ಹತ್ರ ಹೇಳಿದನಂತೆ, ಹನುಮಂತ, ನೀನು ಬೇಗ ಹೋಗಿ ಭರತನಿಗೆ ವಿಚಾರವನ್ನು ತಿಳಿಸಿಬಿಟ್ಟು ರಾಮ ಬರ್ತಾ ಇದ್ದಾನೆ ಅನ್ನೋ ವಿಚಾರ ತಿಳಿಸಿದ ಮೇಲೆ ಅವನ ಮನಸ್ಸಿನಲ್ಲಿ ಯಾವ ಪರಿಣಾಮ ಆಗುತ್ತೆ ಅದನ್ನು ತಿಳ್ಕೊಂಡು ಬಂದು ಹೇಳು. ಒಂದು ವೇಳೆ ಅವನಿಗೆ ನಾನು ಬರೋದು ಇಷ್ಟ ಇಲ್ಲ ಅನ್ನೋ ಥರ ಕಾಣಿಸಿದರೆ ಹೀಗೆ ವಾಪಸ್ಸು ನಾವು ಅರಣ್ಯಕ್ಕೆ ಹೊರಟು ಹೋಗ್ಬಿಡೋಣ. ಆದ್ದರಿಂದ ನೀನು ಮೊದಲು ಹೋಗಿ ಅಲ್ಲಿ ಹೇಳಿಬಿಟ್ಟು ಬಾ ನೀನು ಅಂತ ಹೇಳಿ ಕಳಿಸ್ತಾನಂತೆ. ಭರತನ ಹತ್ತಿರಕ್ಕೆ ಹನುಮಂತ ಹೋಗ್ತಾನೆ. ರಾಮ ಬರ್ತಾ ಇದ್ದಾನೆ ಅಂತ ಹೇಳಿ ವಿಚಾರವನ್ನು ತಲುಪಿಸ್ತಾನೆ. ಭರತ ತಬ್ಬಿಕೊಳ್ತಾನಂತೆ. ಯಾರಾದರೂ ಆಗಲಿ, ಕೋತಿ ಥರ ಬಂದಿದ್ಯಾ, ಆದರೂ ಕೂಡ ಅಣ್ಣ ಬರ್ತಾ ಇದ್ದಾನೆ ಅನ್ನೋ ವಿಚಾರ ಹೇಳಿದೆಯಲ್ಲ, ಇದಕ್ಕಿಂತ ಸಂತೋಷ ಏನುಂಟು ಅಂತ ಹೇಳಿ ತಬ್ಬಿಕೊಳ್ತಾನೆ. ಮತ್ತೆ ಪ್ರಶ್ನೆ ಕೇಳ್ತಾನಂತೆ, ವಾನರರಿಗೂ ನರರಿಗೂ ಯಾವ ರೀತಿ ಸಂಬಂಧ ಬಂತು, ಸಂಬಂಧ ಹೇಗೆ, ಸ್ನೇಹ ಮಿತ್ರತ್ವ ಹೇಗೆ ಬಂತು, ಅದನ್ನು ವಿವರಿಸು ನನಗೆ ಅಂತ ಕೇಳ್ತಾನಂತೆ. ಇವನು ರಾಮನಿಗೆ ಎಷ್ಟು ಗೊತ್ತು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಅದನ್ನು ಹೇಳ್ತಾನಂತೆ. ಮತ್ತೆ ರಾಮನ ವಿಶೇಷತೆಗಳನ್ನು, ಗುಣಗಳನ್ನು ಹೇಳುವಂತಾನಂತೆ. ಅಲ್ಲೇ ಹೇಳಿಸ್ತಾ ಕೂತ್ಕೋತಾನಂತೆ. ಇವನು ಹೇಳ್ತಾನೆ ಹನುಮಂತ ಅವನಿಗೆ, ಭರತನಿಗೆ, ನಾನು ಬೇಗ ವಾಪಸ್ ಹೋಗಬೇಕು, ಭರದ್ವಾಜಾಶ್ರಮದಲ್ಲಿ ರಾಮ ಇದ್ದಾನೆ, ಅಲ್ಲಿಗೆ ವಿಚಾರ ತಲುಪಿಸಬೇಕು ಅಂತ ಹೇಳಿದರೆ ಇವನ ಮನಸ್ಸಿನಲ್ಲಿ ಡೌಟ್ ಶುರುವಾಗ್ಬಿಡುತ್ತೆ. ಇವನು ಹೋಗಿ ವಾಪಸ್ ಎಲ್ಲಿ ಅಣ್ಣನಿಗೆ
ಅವನಿಗೆ ಭರತನಿಗೆ ಅಷ್ಟು ಇಷ್ಟ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿಬಿಟ್ರೆ ಮತ್ತೆ ಎಲ್ಲಿ ಅರಣ್ಯಕ್ಕೆ ವಾಪಸ್ ಹೋಗ್ಬಿಡ್ತಾನೋ ಅಂತ ಹೇಳಿ ಇಡೀ ರಾತ್ರಿ ಕೂತ್ಕೊಂಡು ಅಣ್ಣನ ಬಗ್ಗೆ ಎಲ್ಲ ಮಾತನಾಡ್ತಾನಂತೆ. ಆಮೇಲೆ ಆಯ್ತಪ್ಪ ಹೋಗು ಅಂತ ಹೇಳ್ತಾನೆ. ಹನುಮಂತ ಅಲ್ಲಿಂದ ಭರದ್ವಾಜಾಶ್ರಮಕ್ಕೆ ಬರ್ತಾನಂತೆ. ಭರದ್ವಾಜಾಶ್ರಮಕ್ಕೆ ಬಂದರೆ ಭರದ್ವಾಜರ ಹತ್ರ ವಸಿಷ್ಠರ ಹತ್ರ ಇದ್ದಂತೆ ಒಂದು ಕಾಮಧೇನು ಇರ್ತದೆ. ಎಲ್ಲರಿಗೂ ಆ ಸಾವಿರಾರು ಜನ ಲಕ್ಷಾಂತರ ಜನ ಯಾರು ಸೈನಿಕರಿದ್ದರು ಅಷ್ಟೂ ಜನಕ್ಕೆ ಭೋಜನವನ್ನು ಹಾಕಿದ್ದಾರಂತೆ. ಭೋಜನವನ್ನು ಹಾಕಿದ್ದಾರೆ. ಇನ್ನು ರಾಮ ಪರಿಸೇಚನ ಮಾಡಲಿಲ್ಲ. ರಾಮ ಕಾಯ್ತಾ ಇದ್ದಾನೆ ಹನುಮಂತ ಬರಬೇಕು ಅಂತ ಹೇಳಿ. ಹನುಮಂತ ರಾಮ ಜಪ ಮಾಡಿಕೊಂಡು ಒಳಗೆ ಬರ್ತಾನೆ. ಒಳಗೆ ಬಂದರೆ ಎಲ್ಲರೂ ಊಟಕ್ಕೆ ಕೂತಿದ್ದಾರೆ. ರಾಮ ಮಾತ್ರ ಪರಿಸೇಚನ ಮಾಡಿಲ್ಲ. ಅಲ್ಲಿದ್ದಂತಹ ಬಾಳೆ ಎಲೆ ಮುಗಿದು ಹೋಗಿತ್ತಂತೆ. ಹನುಮಂತನಿಗೆ ಬಡಿಸೋದಕ್ಕೆ ಒಂದು ಬಾಳೆ ಎಲೆ ಇರಲಿಲ್ಲ. ಭರದ್ವಾಜರ ಮುಖ ಕಪ್ಪಾಯಿತು ಅಂತ ವರ್ಣನೆ ಮಾಡ್ತಾರೆ. ಭರದ್ವಾಜರಿಗೆ ಬಹಳವಾಗಿ ಮನಸ್ಸಿಗೆ ನೋವಾಯಿತಂತೆ. ಇನ್ನೊಂದು ಎಲೆ ಇಲ್ಲದೆ ಹೋಯ್ತಲ್ಲ ಅಂತ. ಯಾಕೆಂದರೆ ಅದೆಲ್ಲ ಕಾಮಧೇನುವಿನ ಸೃಷ್ಟಿ. ಎಷ್ಟು ಜನಕ್ಕೆ ಹೇಳಿರ್ತೀರೋ ಅಷ್ಟು ಜನಕ್ಕೆ ಮಾಡಿರತ್ತೆ ಅದು. ಇನ್ನೊಂದು ಸೃಷ್ಟಿ ಇರೋದಿಲ್ಲ. ಇರಲಿಲ್ವಲ್ಲ ಅಂತ ಮನಸ್ಸಿಗೆ ಖಿನ್ನತೆ ಆಯ್ತಂತೆ. ಆ ಸಮಯದಲ್ಲಿ ರಾಮ ಬಾಪ್ಪ ಕೂತ್ಕೋ ಅಂತ ಹೇಳಿ ಅವನು ಕೂತಿದ್ದಂತಹ ಬಾಳೆ ಎಲೆಯಲ್ಲಿ ಮಧ್ಯದಲ್ಲಿ ಒಂದು ಗೆರೆಯನ್ನು ಹಿಂಗೆ ಎಳಿತಾರಂತೆ. ಈಗ ನೋಡಿ ಅಲ್ಲಿಂದ ಮುಂದಕ್ಕೆ ಬಾಳೆ ಎಲೆಯಲ್ಲಿ 2 ಭಾಗ ಬಂತು. ಅದಕ್ಕೆ ಮೊದಲು ಒಂದೇ ಭಾಗವಾಗಿದ್ದಂತಹ ಬಾಳೆ ಎಲೆ ಆಂಜನೇಯನಿಗೆ ರಾಮ ಜೊತೆಯಲ್ಲಿ ಕೂಡಿಸಿಕೊಂಡು ಊಟ ಮಾಡಿಸಿದ ಸಮಯದಲ್ಲಿ ಮಧ್ಯದಲ್ಲಿ ಒಂದು ಗೆರೆ ಎಳೆದ. ಈಗ ಒಂದು ನೀರು ಹೋಗೋ ಥರ ಒಂದು ಗಾಲಿ ಥರ ಬರುತ್ತಲ್ಲ ಮಧ್ಯದಲ್ಲಿ ಬಾಳೆ ಎಲೆಯಲ್ಲಿ, ಅದು ಆದದ್ದೇ ಆಂಜನೇಯ ರಾಮನಿಗೆ ಬಡಿಸಿದ ಅದೇ ಒಂದೇ ಎಲೆಯಲ್ಲಿ ಎದುರು ಬದುರು ಕೂತ್ಕೊಂಡು ಇವ್ರಿಗೆ ಬಡಿಸಿದ್ದನ್ನು ಅವ್ರಿಗೆ ಹಾಕಿ ಊಟ ಬಡಿಸಿದ್ರಂತೆ. ಆ ರೀತಿಯಂತಹ ಹನುಮಂತ ಹೇಳ್ತಾನೆ, ಅವತ್ತು ನನಗೆ ಜೊತೆಯಲ್ಲಿ ಊಟ ಮಾಡಿದೆಯಲ್ಲ ಅದನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದಕ್ಕೂ ಇಷ್ಟಪಡೋದಿಲ್ಲವಾ ಭಗವಂತ. ನಾನು ನಿನ್ನ ಜೊತೆ ವೈಕುಂಠಕ್ಕೆ ಬರೋದಿಲ್ಲ, ನನ್ನನ್ನು ಕ್ಷಮಿಸು ಅಂತ ಹೇಳ್ತಾನಂತೆ. ಇನ್ನು ಉಳಿದ ಭಾಗವನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ. ಜೈ ಶ್ರೀರಾಮ್.